ಎಸ್, ಕೋವಿಶೀಲ್ಡ್ ಲಸಿಕೆ ಪಡೆದವರ ಮೇಲೆ ಅಡ್ಡ ಪರಿಣಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಫೋಟೋ ಒಂದು ಹರಿದಾಡ್ತಾ ಇದೆ ಎಲ್ಲೆಡೆ. ಕೋವಿಶೀಲ್ಡ್ ತೆಗೆದುಕೊಳ್ಳದಂತೆ ಅಪ್ಪುಗೆ ಮನವಿ ಮಾಡಿದ್ದ ಫ್ಯಾನ್. ಬೃಂದಾವನ ಹೆಸರಿನ ಖಾತೆಯಿಂದ ಕಮೆಂಟ್ ಮಾಡಿ ದಯವಿಟ್ಟು ಕೋವಿಶೀಲ್ಡ್ ತೆಗೆದುಕೊಳ್ಳಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದ ಈ ಅಭಿಮಾನಿ ಅನ್ನೋದರ ಕುರಿತಾಗಿ ಈಗ ಮಾಹಿತಿ ಲಭ್ಯವಾಗಿದೆ. ಕೋವಿಶೀಲ್ಡ್ ತೆಗೆದುಕೊಳ್ಳಬೇಡಿ ಅಂತ ಕಮೆಂಟ್ ಮಾಡಿದ್ರು ನಾನಾ ಅಭಿಮಾನಿಗಳು. ಎಸ್, ಸದ್ಯಕ್ಕೆ ಈಗ ಎಲ್ಲೆಡೆ ಹರಿದಾಡ್ತಾ ಇರುವಂತಹ ಸುದ್ದಿ ಅಂದ್ರೆ ಕೋವಿಶೀಲ್ಡ್ ಲಸಿಕೆ ಪಡೆದವರ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ, ಎಚ್ಚರದಿಂದ ಇರಿ ಅನ್ನುವ ವಿಚಾರಗಳು ಜನರಲ್ಲಿ ಭಯವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳಬಹುದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಫೋಟೋ ಒಂದು ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಇನ್ನು ಕೋವಿಶೀಲ್ಡ್ ತೆಗೆದುಕೊಳ್ಳದಂತೆ ಅಪ್ಪುಗೆ ಅಭಿಮಾನಿಯೋರ್ವ ಮನವಿಯನ್ನ ಕೂಡ ಮಾಡಿಕೊಂಡಿದ್ದ. ಬೃಂದಾವನ ಹೆಸರಿನ ಖಾತೆಯಿಂದ ಅಪ್ಪು ಫೋಟೋ ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೋವಿಶೀಲ್ಡ್ ಅನ್ನ ತೆಗೆದುಕೊಳ್ಳಬೇಡಿ ಅಂತ ಇಲ್ಲೊಬ್ಬ ಅಭಿಮಾನಿ ಅವತ್ತೇ ಕಮೆಂಟ್ ಅನ್ನ ಮಾಡಿದ್ದ. ಸದ್ಯ ಈ ಒಂದು ಫೋಟೋ ಎಲ್ಲೆಡೆ ಈಗ ವೈರಲ್ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರು 2021 ಏಪ್ರಿಲ್ 7 ವ್ಯಾಕ್ಸಿನ್ ಪಡೆದಿದ್ದಾಗಿ ಈ ಪೋಸ್ಟ್ ಅನ್ನ ಹಂಚಿಕೊಂಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಗಮನಿಸ್ತಾ ಇದ್ದೀರಾ, ನಾವು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನೀವು 45 ವರ್ಷ ಮೇಲ್ಪಟ್ಟಿದ್ದರೆ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿ, ಇಲ್ಲ ಅಂದ್ರೆ ಹಾಕಿಸ್ಕೊಳ್ಬೇಡಿ ಅಂತ ಅಭಿಮಾನಿ ಮನವಿಯನ್ನ ಮಾಡಿಕೊಂಡಿದ್ರು. ಈ ಒಂದು ಫೋಟೋವನ್ನ ಹಂಚಿಕೊಂಡು 45 ವರ್ಷ ಮೇಲ್ಪಟ್ಟವರಿಗೆ ಇದು ಒಳ್ಳೆಯದಲ್ಲ ಅಂತ ಅಭಿಮಾನಿಯೋರ್ವ ಕೂಡ ಎಲ್ಲೆಡೆ ವೈರಲ್ ಅನ್ನ ಮಾಡಿದ್ದ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಕೋವಿಶೀಲ್ಡ್ ಅಡ್ಡ ಪರಿಣಾಮ ಹಿನ್ನೆಲೆಯಲ್ಲಿ ಈ ಪೋಸ್ಟ್ ಈಗ ಮತ್ತೆ ವೈರಲ್ ಆಗಿದೆ. ವ್ಯಾಕ್ಸಿನ್ ಪಡೆದು ಪೋಸ್ಟ್ ಅನ್ನ ಹಾಕಿಕೊಂಡಿದ್ರು ದಿವಂಗತ ಪುನೀತ್ ರಾಜ್ಕುಮಾರ್. ಈಗ ಸದ್ಯ ಕೋವಿಶೀಲ್ಡ್ ನಿಂದಲೇ ಪುನೀತ್ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಯ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಪುನೀತ್ ಪೋಸ್ಟ್. 2021 ಏಪ್ರಿಲ್ 7 ವ್ಯಾಕ್ಸಿನ್ ಅನ್ನ ಪಡೆದಿದ್ದಾಗಿ ಪುನೀತ್ ರಾಜ್ಕುಮಾರ್ ಅವರು ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಇನ್ನು ನೀವು 45 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಳ್ಳಿ ಅಂತ ಅಭಿಮಾನಿ ಮನವಿಯನ್ನ ಮಾಡಿಕೊಂಡಿದ್ರು. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರು 2021 ಅದೇ ವರ್ಷ ಅಕ್ಟೋಬರ್ 29 ನಿಧನ ಹೊಂದಿದ್ರು. ಇನ್ನು ಕೋವಿಶೀಲ್ಡ್ ನಿಂದಲೇ ಪುನೀತ್ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಯ್ತೆ ಎನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡಿದೆ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವ್ಯಾಕ್ಸಿನ್ ಅನ್ನ ಪಡೆದುಕೊಂಡ ನಂತರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಂತೆ ಈ ಒಂದು ಫೋಟೋವನ್ನ ಹಂಚಿಕೊಳ್ತಾರೆ. ಅವತ್ತೇ ಬೃಂದಾವನ ಅನ್ನೋ ಹೆಸರಿನಿಂದ ಒಂದು ಕಮೆಂಟ್ ಪಾಸ್ ಆಗುತ್ತೆ. ಸರ್, ಡೋಂಟ್ ಟೇಕ್ ಕೋವಿಶೀಲ್ಡ್, ಇಟ್ಸ್ ನಾಟ್ ಗುಡ್ ಫಾರ್ ಅಬೌವ್ 45 ಇಯರ್ಸ್ ಪೀಪಲ್ ಅಂತ ಈತ ಅಭಿಮಾನಿಯೋರ್ವ ಅವತ್ತೇ ಕಮೆಂಟ್ ಅನ್ನ ಹಾಕಿದ್ದಾನೆ. ಈ ಒಂದು ಪೋಸ್ಟ್ ಸದ್ಯ ಈಗ ವೈರಲ್ ಆಗ್ತಾ ಇದೆ. ಕೋವಿಶೀಲ್ಡ್ ಲಸಿಕೆ ಪಡೆದವರ ಮೇಲೆ ಅಡ್ಡ ಪರಿಣಾಮ ವಿಚಾರ ಇತ್ತೀಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು. ಹಾಗಾದ್ರೆ ಈ ಅಭಿಮಾನಿ ಅವತ್ತೇ ಈ ರೀತಿ ಕಮೆಂಟ್ ಅನ್ನ ಮಾಡೋದಕ್ಕೆ ಕಾರಣ ಏನು? ಎಲ್ರಿಗೂ ಕೂಡ ಹಾಗಾದ್ರೆ ಕೋವಿಶೀಲ್ಡ್ ಅಡ್ಡ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದರ ಕುರಿತಾಗಿ ಗೊತ್ತಿತ್ತಾ ಅನ್ನೋ ನಾನಾ ಪ್ರಶ್ನೆಗಳು ಇದೀಗ ಮೂಡಿ ಬರ್ತಾ ಇದೆ. ಸದ್ಯ ಈ ಒಂದು ಪೋಸ್ಟ್ ಎಲ್ಲೆಡೆ ವೈರಲ್ ಆಗಿದೆ. ಸದ್ಯ ಈಗ ಇಡೀ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿರುವಂತಹ ಸುದ್ದಿ ಇದು ಅಂತಲೇ ಹೇಳಬಹುದು. ಕೋವಿಶೀಲ್ಡ್ ತೆಗೆದುಕೊಂಡವರ ಮೇಲೆ ಈಗ ನಾನಾ ಅಡ್ಡ ಪರಿಣಾಮಗಳು ಬೀರುತ್ತೆ ಅನ್ನೋದರ ಕುರಿತಾಗಿ ಜನರು ಈಗಾಗಲೇ ಭಯಭೀತರಾಗಿದ್ದಾರೆ. ಸೊ ಹೀಗಾಗಿ ವೈದ್ಯರನ್ನ ಆದಷ್ಟು ಬೇಗ ಸಂಪರ್ಕ ಮಾಡಬೇಕು. ಯಾರಲ್ಲಾದರೂ ಮತ್ತೆ ಏನಾದರೂ ಕೆಮ್ಮಿರಬಹುದು, ನೆಗಡಿ, ಜ್ವರ ಪದೇ ಪದೇ ಕಾಣಿಸಿಕೊಂಡಿದ್ದಲ್ಲಿ ದಯವಿಟ್ಟು ವೈದ್ಯರನ್ನ ಸಂಪರ್ಕ ಮಾಡಿ. ನಿಮ್ಮ ಎಚ್ಚರದಿಂದ ನೀವಿರಲೇಬೇಕಾಗಿರುವಂತಹ ಪರಿಸ್ಥಿತಿ ಈಗ ಮೂಡಿದೆ.
ಬಟ್ ಇನ್ನೂ ಯಾರೂ ಕೂಡ ಕನ್ಫರ್ಮ್ ಮಾಡಿಲ್ಲ ಕೋವಿಶೀಲ್ಡ್ ಲಸಿಕೆ ಪಡೆದವರ ಮೇಲೆ ಈ ರೀತಿಯ ಅಡ್ಡ ಪರಿಣಾಮಗಳು ಬೀರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಇನ್ನೂ ಕೂಡ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ. ಬಟ್ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ, ಕೋವ್ಯಾಕ್ಸಿನ್ ಪಡೆದುಕೊಂಡವರಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಕೋವಿಶೀಲ್ಡ್ ಯಾರ್ಯಾರು ಪಡೆದುಕೊಂಡಿದ್ದೀರೋ ಅವರಿಗೆ ಅಡ್ಡ ಪರಿಣಾಮಗಳು ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಅದರಂತೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಾಕಿಸಿಕೊಂಡಿದ್ರು. ಕೋವ್ಯಾಕ್ಸಿನ್ ಅಲ್ಲ, ಅವರು ಹಾಕಿಸಿಕೊಂಡಿದ್ದು ಕೋವಿಶೀಲ್ಡ್ ಯಾವಾಗ ಏಪ್ರಿಲ್ 7ರಂದು 2021 ಏಪ್ರಿಲ್ 7ರಂದು ಅವರು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಂಡಿರ್ತಾರೆ. ಬಟ್ ಅವತ್ತೇ ಒಂದು ಕಮೆಂಟ್ ಕೂಡ ಪಾಸ್ ಆಗಿರುತ್ತೆ, ಸರ್ ದಯವಿಟ್ಟು ನೀವು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬೇಡಿ, ಇದು 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ, 45 ವರ್ಷದ ಮೇಲ್ಪಟ್ಟಿದ್ರೆ ಮಾತ್ರ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬೇಕು, ಇಲ್ಲಾಂದ್ರೆ ಹಾಕಿಸ್ಕೊಳ್ಬಾರ್ದು ಅಂತ ಒಬ್ಬ ಅಭಿಮಾನಿ ಕಮೆಂಟ್ ಕೂಡ ಮಾಡಿದ್ದಾನೆ. ಸದ್ಯ ಈ ಒಂದು ಫೋಟೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.